ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ದಿನ ಆಗಿದೆ ವಿಡಿಯೋ ಅಪ್ಲೋಡ್ ಮಾಡಿ, ಬಟ್ ಕಮೆಂಟ್ಸ್ ಬರ್ತಾನೆ ಇರುತ್ತೆ, ಡೌಟ್ಸ್ ಕೇಳ್ತಾ ಇರ್ತಾರೆ. ಬಿಗ್ನರ್ಸು ಯಾವ ರೀತಿ ಥ್ರೆಡನ್ನು ತಗೋಬೇಕು, ಯಾವ ರೀತಿ ಸೀರೆಗೆ ಹಾಕಬೇಕು ಅಂತ ಎಲ್ಲ ಕೆಲವೊಂದು ಕ್ವಶನ್ಸ್ ಕೇಳ್ತಿದ್ರು. ಕೆಲವೊಂದಕ್ಕೆ ಆನ್ಸರ್ ಮಾಡ್ತಿದ್ದೆ, ಬಟ್ ಕೆಲವೊಂದಕ್ಕೆ ಆನ್ಸರ್ ಮಾಡಕ್ ಆಗ್ತಿರ್ಲಿಲ್ಲ. ಬಟ್ ಯಾಕಂದ್ರೆ ನಾವು ಅದನ್ನ ಅಲ್ಲಿ ಅಷ್ಟು ದೊಡ್ಡದಾಗಿ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ. ಅದಕ್ಕಾಗಿ ಈ ವಿಡಿಯೋದಲ್ಲಿ ಬಿಗ್ನರ್ಸ್ಗೋಸ್ಕರ, ಸ್ಪೆಷಲಿ ಬಿಗ್ನರ್ಸ್ಗೋಸ್ಕರ ನಾನು ಒಂದು ಸ್ವಲ್ಪ ಡೀಟೈಲಿಂಗ್ ಟಿಪ್ಸ್ ಕೊಡ್ತಾ ಈ ಡಿಸೈನ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದೀನಿ. ಕೆಲವೊಂದು ಕ್ವಶನ್ಸ್ಗೆಲ್ಲ ಈ ವಿಡಿಯೋದಲ್ಲಿ ಆನ್ಸರ್ ಸಿಗತ್ತೆ. ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮ್ಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಸ್ಯಾರಿ ಬಂದು ಪಿಂಕು ಮತ್ತೆ ನೋಡಿ ಇದು ಫುಲ್ ಸ್ಯಾರಿ ಬಂದು ಈ ರೀತಿಯಾದ ಡಿಸ್ಟೆಂಪರ್ ಗ್ರೀನ್ ಕಲರ್ ಇದೆ, ಈ ಪಿಂಕ್ ಕಲರ್ ಇದೆ. ನಾವು ಸೀರೆಗೆ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಥ್ರೆಡ್ಸ್ ಅನ್ನ ಒಂದು ಬಂದು ಈ ಡಿಸ್ಟೆಂಪರ್ ಕಲರು ಮತ್ತೆ ಈ ಪಿಂಕ್ ಕಲರು ಮತ್ತೆ ಗೋಲ್ಡ್ ಕಲರ್. ನಿಮಗ್ ಬೇಕಂದ್ರೆ ಈ 2 ಕಲರ್ಸ್ ಅನ್ನ ಯಾವ್ದಾದ್ರು ಈ 3 ಕಲರ್ಸ್ ಅಲ್ಲಿ 2 ಕಲರ್ಸ್ ನ ನೀವು ಚೂಸ್ ಮಾಡ್ಕೋಬಹುದು. ನೀವು 3 ಬೇಕಂದ್ರೆ 3 ಹಾಕೊಂಡು ರ್ಯಾಂಡಮ್ ಆಗಿ ಪಿಂಕು ಗ್ರೀನ್ ಆಲ್ಟರ್ ಆಗಿ ನೀವು ಕುಚ್ಚನ್ನ ಹಾಕೋಬಹುದು. ನಾನು ಸ್ಯಾರಿ ನೋಡಿ ಈ ರೀತಿಯಾಗಿ ಫ್ರಂಟ್ ಸೈಡ್, ಇದು ಬ್ಯಾಕ್ ಸೈಡ್ ಇದೆ ಅಲ್ವಾ, ಈ ಬ್ಯಾಕ್ ಸೈಡ್ ಕೆಳಗಡೆ ಹೋಗ್ಬೇಕು. ಈ ಫ್ರಂಟ್ ಸೈಡ್ ನಮ್ಗೆ ಇವಾಗ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ, ಈ ರೀತಿಯಾಗಿ ಬರೋ ಫೇಸಿಂಗ್ ತರ ಇಟ್ಕೊಂಡು ನಾವು ಈ ರೈಟ್ ಸೈಡ್ ಇಂದ ನಾವು ಕುಚ್ಚಾಕೋದನ್ನ ಸ್ಟಾರ್ಟ್ ಮಾಡ್ತೀವಿ. ಯಾವತ್ತಿದ್ರು ನಾವು ಫ್ರಂಟ್ ಸೈಡ್ ಒರಿಜಿನಲ್ ಸೈಡ್ ಏನಿದೆ ಅದರಿಂದಾನೆ ಅದ್ರ ಫೇಸಿಂಗ್ ನಮ್ ಕಡೆ ಬರೋ ತರ ಇಟ್ಕೊಂಡೆ ನಾವು ಕುಚ್ಚನ್ನ ಹಾಕ್ಬೇಕು. ಅಕಸ್ಮಾತ್ ರಾಂಗ್ ಸೈಡ್ ಹಾಕಿದ್ರೆ ಡಿಸೈನ್ ಎಲ್ಲ ವೇಸ್ಟ್ ಆಗ್ಬಿಡತ್ತೆ. ನೋಡಿ, ಇದು ರಾಂಗ್ ಸೈಡ್, ಇದು ರೈಟ್ ಸೈಡ್. ನಿಮ್ಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಇದನ್ನ ಈ ರೀತಿಯಾಗಿ ಇಟ್ಕೊಂಡು ನಾವು ಈ ರೈಟ್ ಸೈಡ್ ಇಂದಾನೆ ಸ್ಟಾರ್ಟ್ ಮಾಡ್ಕೋಬೇಕು. ಯಾವತ್ತಿದ್ರು ಕುಚ್ಚು ರೈಟ್ ಸೈಡ್ ಇಂದ ಸ್ಟಾರ್ಟ್ ಆಗಿ ಲೆಫ್ಟ್ ಸೈಡ್ಗೆನೆ ಹೋಗೋದು. ನೋಡಿ, ನಾನು 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ನೋಡಿ, ಕಾಣಿಸ್ತಿದೆ ಅನ್ಕೊಳ್ತಾ ಇದ್ದೀನಿ. ಮತ್ತೆ 6 ಎಳೆ ದಾರನ ನಾನು ಥ್ರೆಡ್ ಒಂದೇ ಸರಿ ಈ ರೀತಿಯಾಗಿ ಸುತ್ಕೊಂಡಿದ್ದೀನಿ. ನೀವು ಸಪ್ರೇಟ್ ಪೇಪರ್ನ ತಗೊಂಡು ನೀವು ಸುತ್ಕೋಬಹುದು. ನೋಡಿ, ನಾನು 3 ಕಲರ್ ನಾನು ತೋರ್ಸೋದಕ್ಕೋಸ್ಕರ ಪಿಂಕು, ಗೋಲ್ಡು ಮತ್ತೆ ಗ್ರೀನ್, ಈ 3 ಕಲರು ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಒಂದೇ ಬೀಡ್ ಬಳಸಿ ಯೂನಿಕ್ ಆಗಿರೋ ಡಿಫ್ರೆಂಟ್ ಆಗಿರೋ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಅದನ್ನು ಸಹ ಹೇಗೆ ಹಾಕೊಳ್ಳೋದು ಡಿಫ್ರೆಂಟ್ ಆಗಿ, ಒಂದೇ ರೀತಿ ಒಂದೇ ಕಲರ್ ಅಲ್ಲಿ ಯೂನಿಕ್ ಆಗಿ ಹೋಗ್ದಿರಾ ಹೇಗೆ ಹಾಕೋಬಹುದು ಅಂತ ಕೂಡ ಹೇಳ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ನಾನು 6 ಎಳೆ ದಾರ ತಗೊಂಡಿದ್ದೀನಿ. ಈ ರೀತಿಯಾಗಿ ಎಂಡ್ಗೆ ನಾಟ್ ಹಾಕೊಂಡು ನೀಟಾಗಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ನಾವು ನೀಟಾಗಿ ಸೆಕ್ಯೂರ್ ಮಾಡ್ಕೊಂಡಿಲ್ಲ ಅಂದ್ರೆ ಅದೇನಾದ್ರೂ ಗಂಟು ಬಿಚ್ಕೊಂತು ಅಂದ್ರೆ ನಾವು ಹಾಕಿರೋದೆಲ್ಲ ಚೈನ್ ಲಿಂಕ್ಸ್ ತರ ಡಿಸೈನ್ ಹೋಗುತ್ತೆ. ಒನ್ಸ್ ಇದೇನಾದ್ರೂ ಬಿಚ್ಕೊಂತು ಅಂದ್ರೆ ಅದು ನಾವು ಹಾಕಿರೋದೆಲ್ಲ ವೇಸ್ಟ್ ಆಗೋಗುತ್ತೆ. ನೋಡಿ, ನಾನು ಈ ರೀತಿಯಾಗಿ ಥ್ರೆಡ್ ಅನ್ನ ಲೆಫ್ಟ್ ಸೈಡ್ ಎಡಗೈಗೆ ಈ ರೀತಿಯಾಗಿ ಬೆರಳಿಗೆ ಸುತ್ತಕೊಂಡು ಸ್ವಲ್ಪ ಲೈಟ್ ಆಗಿ ಟೈಟ್ ಆಗಿ ಇಟ್ಕೊಂಡು ಈ 2 ಬೆರಳಲ್ಲಿ ನಾನು ನಾಟನ್ನ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಈ ನಾಟನ್ನ ಈ ರೀತಿಯಾಗಿ ಬ್ಯಾಕ್ ಸೈಡ್ಗೆ ಇಟ್ಟು ನಾನು ವರ್ಕ್ ಅನ್ನ ಸ್ಟಾರ್ಟ್ ಮಾಡ್ಕೊಂತೀನಿ. ನೋಡಿ, ನಾನು ಈ ರೀತಿಯಾಗಿ ಕ್ರೋಶನ ತಗೊಳ್ತಾ ಇದ್ದೀನಿ. ಸೀರೆಗೆ ನೋಡಿ ಜಿಗ್ಜಾಗ್ ಕೂಡ ನೀಟಾಗಿ ನಾವು ಹಾಕೊಂಡಿರ್ಬೇಕು. ನೋಡಿ, ಈ ಸೀರೆಗೆ ನಾನು ಜಿಗ್ಜಾಗ್ ಮಾಡ್ಸಿದೀನಿ. ಈಗ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಈ ಜಿಗ್ಜಾಗ್ ಕೆಳಗಡೆ ಈ ರೀತಿಯಾಗಿ ಕ್ರೋಶನ ಸೇರಿಸ್ತಾ ಇದ್ದೀನಿ. ಈ ರೀತಿಯಾಗಿ ನಾನು ಥ್ರೆಡ್ ಅನ್ನ ಎತ್ಕೊಂಡು ಲಾಕ್ ಮಾಡ್ಕೊಳ್ತೇನೆ. ಹೀಗೆ ಲಾಕ್ ಮಾಡ್ಕೊಂಡಾಗ ಈ ನಾಟ್ ಏನಿದೆ ಇಲ್ಲಿಗೆ ಕೂತ್ಕೊಂಡು ನೀಟಾಗಿ ಲಾಕ್ ಆಗತ್ತೆ. ನೀವು 1 ಟೈಮ್ ಅಲ್ದಿದ್ರೆ ಡಬಲ್ ಟೈಮ್ ಲಾಕ್ ಮಾಡ್ಕೊಳ್ಳಿ, ಆಗ ನೀಟಾಗಿ ಇನ್ನು ಸೆಕ್ಯೂರ್ ಆಗತ್ತೆ. ಈ ಲಾಕು ಸಿಂಗಲ್ ಕ್ರೋಶೆ 2 ಒಂದೇ. ಈ ರೀತಿಯಾಗಿ ನಾನು ಡಬಲ್ ಟೈಮ್ ಲಾಕ್ ಮಾಡ್ಕೊಂಡಿದ್ದ ಆದ್ಮೇಲೆ ಈಗ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಡಿಸೈನ್ ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾಕಂದ್ರೆ ಸ್ಯಾರಿ ಕಲರ್ನೇ ತಗೊಳ್ತಾ ಇದ್ದೀನಿ ಅಂದ್ರೆ ಇದು ಯೂನಿಕ್ ಆಗಿದೆ. ನಾವು ಪಿಂಕ್ ಕಲರ್ನೇ ತಗೊಂಡು ಡಿಸೈನ್ ಮಾಡೋದ್ರಿಂದ 2 ಒಂದೇ ತರ ಆಗಿ ಅದು ಹೈಲೈಟ್ ಆಗಿ ಕಾಣೋದಿಲ್ಲ. ಇದು ಯೂನಿಕ್ ಆಗಿ ಸಿಂಗಲ್ ಸ್ಟೆಪ್ ಡಿಸೈನ್ ಆಗಿರೋದ್ರಿಂದ ನಾನು ಸ್ಯಾರಿ ಯಾವ ಕಲರ್ ಇದೆಯೋ ಅದೇ ಕಲರ್ ಇದನ್ನ ಯೂಸ್ ಮಾಡ್ತೀನಿ. ಅಕಸ್ಮಾತ್ ನೀವು ಡಬಲ್ ಸ್ಟೆಪ್ ಯೂಸ್ ಮಾಡ್ತಿದ್ರೆ ಆ ಬೇಸ್ ಲೈನ್ ಹಾಕೊಳ್ಳೋದಕ್ಕೆ ನೀವು ಪಿಂಕ್ ಕಲರ್ನೇ ಯೂಸ್ ಮಾಡಬೇಕು. ಇಲ್ಲ ಅಂದ್ರೆ ಬೇರೆ ಬೇರೆ ಕಲರ್ ಹಾಕಿದ್ರೆ ಅದು ಹೈಲೈಟ್ ಆಗಿ ಕಾಣಿ ಡಿಸೈನ್ ಚೆನ್ನಾಗಿ ಕಾಣೋದಿಲ್ಲ. ಅದಕ್ಕೋಸ್ಕರ ನೀವು ಬೇಸ್ ಲೈನ್ಗೆ ಸೇಮ್ ಪಲ್ಲು ಕಲರ್ನ ಯೂಸ್ ಮಾಡ್ಕೊಂಡು ಆರ್ಚಸ್ಗೆಲ್ಲ ಸ್ಯಾರಿ ಯಾವ ಬಾಡಿ ಕಲರ್ ಇರುತ್ತೆ ಅದನ್ನ ಯೂಸ್ ಮಾಡ್ಕೋಬೇಕು. ನೋಡಿ, ನಾನೀಗ ಡಬಲ್ ಕಲರ್ನ ಹಾಕೊಂಡು
ಡಬಲ್ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಈ ರೀತಿಯಾಗಿ ಒಂದು ಸ್ಮಾಲ್ ಸೈಜ್ ವೀಟ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ವೀಟ್ ಬೀಡಲ್ಲೂ ಸಹ ಡಿಫ್ರೆಂಟ್ ಆಗಿ ಡಿಸೈನ್ಸ್ ಬರುತ್ತೆ. ನಾನು ಪ್ಲೇನ್ ಬೀಡನ್ನ ಯೂಸ್ ಮಾಡ್ತೀನಿ. ಬೀಡನ್ನ ಇನ್ಸರ್ಟ್ ಮಾಡಿ ಬೀಡನ್ನ ಲಾಕ್ ಮಾಡಿದ್ದಾದ್ಮೇಲೆ ಈಗ ಕ್ರೋಶಾ ಮೇಲಿಂದ 2 ಟೈಮ್ಸ್ ಈ ರೀತಿಯಾಗಿ ಥ್ರೆಡ್ ಅನ್ನ ಸುತ್ತಕೊಂಡು ನಾನು ನೋಡಿ ಒಂದು 3 ಚೈನ್ಸ್ ಅಷ್ಟು ಗ್ಯಾಪ್ ಅನ್ನ ಬಿಡ್ತಾ ಇದ್ದೀನಿ. ಬಿಟ್ಟು ಈ ರೀತಿಯಾಗಿ ನಾನು ಸ್ಲ್ಯಾಂಟಿಂಗ್ ಆಗಿ ಕ್ರೋಶಾನ ಅಲ್ಲಿಗೆ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ಒಂದು ತ್ರಿಬಲ್ ಕ್ರೋಶಾನ ಮಾಡ್ಕೊಳ್ತೇನೆ. ಫಸ್ಟ್ 2 ಲೂಪ್ಸ್ ಅಲ್ಲಿ ಒಂದ್ ಸಾರಿ, ಮತ್ತೆ 2 ಲೂಪ್ಸ್ ಅಲ್ಲಿ ಒಂದ್ ಸಾರಿ, ಮತ್ತೆ 2 ಲೂಪ್ಸ್ ಅಲ್ಲಿ ಒಂದ್ ಸಾರಿ, ಈ ರೀತಿಯಾಗಿ ನಾನೊಂದು ತ್ರಿಬಲ್ ಕ್ರೋಶಾನ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಏನು ತ್ರಿಬಲ್ ಕ್ರೋಶೆ ಇದೆ ಅದಕ್ಕೆಲ್ಲ ನಾನು ಈ ರೀತಿಯಾಗಿ ಸಿಂಗಲ್ ಕ್ರೋಶಸ್ ನ ಹಾಕೊಂಡು ಫಿಲ್ ಮಾಡ್ಕೊಳ್ತೇನೆ. 1 2 3 4 5 6 ಈ ರೀತಿಯಾಗಿ ನಾವು ಎಷ್ಟು ಟೈಟ್ ಆಗುತ್ತೋ ಆ ತ್ರಿಬಲ್ ಕ್ರೋಶೆಗೆ ಎಷ್ಟು ನೀಟಾಗಿ ಹಿಡಿಯುತ್ತೋ ಅಷ್ಟು ನಾವು ನೀಟಾಗಿ ಹಾಕೊಳ್ತಾ ನಾವು ಫಿಲ್ ಮಾಡ್ಕೋಬೇಕು. ನಾನು ಟೋಟಲಿ ಈಗ ಈ ತ್ರಿಬಲ್ ಕ್ರೋಶೆ ಏನ್ ಮಾಡ್ಕೊಂಡಿದ್ದೆ ಅದಕ್ಕೆ 7 ಸಿಂಗಲ್ ಕ್ರೋಶಸ್ ನ ಹಾಕೊಂಡು ಫಿಲ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಏನ್ ಮಾಡ್ತಿದ್ದೀನಿ ನೋಡ್ಕೊಳ್ಳಿ. ಮತ್ತೆ 1 2 3 4 5 ನೋಡಿ, ನಾನು ಒಂದು ಬೀಡ್ ಆಡ್ ಮಾಡ್ಕೊಂಡು ಸ್ಲ್ಯಾಂಟಿಂಗ್ ಆಗಿ ಒಂದು 3 ಚೈನ್ಸ್ ಅಷ್ಟು ಗ್ಯಾಪ್ ಬಿಟ್ಟು ಒಂದು ತ್ರಿಬಲ್ ಕ್ರೋಶೆನ ಮಾಡ್ಕೊಂಡು ಅದಕ್ಕೆ 7 ಸಿಂಗಲ್ ಕ್ರೋಶೆಟ್ಸ್ ನ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಕಂಟಿನ್ಯೂಸ್ ಆಗಿ ಮತ್ತೆ 5 ಚೈನ್ಸ್ ಹಾಕೊಂಡು ಈಗ ಬ್ಯಾಕ್ ಸೈಡ್ ಗೆ ಟರ್ನ್ ಮಾಡಿ ಇಲ್ಲಿ ಏನು ಸ್ಟಾರ್ಟಿಂಗ್ ಒಂದು ಲಾಕ್ ಇದೆ ಆ ಲಾಕ್ ಗೆ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತಾನೆ. ಬಟ್ಟೆನ ಬ್ಯಾಕ್ ಸೈಡ್ ಗೆ ಟರ್ನ್ ಮಾಡಿ ಲಾಕ್ ಮಾಡಿದಾದ್ಮೇಲೆ ನಾನು ಮತ್ತೆ ಫ್ರಂಟ್ ಗೆ ಟರ್ನ್ ಮಾಡ್ಕೊಂಡು ಈ 5 ಚೈನ್ಸ್ ಗೆ ಫಸ್ಟ್ ನಾನು 7 ಸಿಂಗಲ್ ಕ್ರೋಶೆಸ್ ಹಾಕೊಂಡಿದ್ದೆ ಅಲ್ವಾ, ಅದೇ ರೀತಿ ಇದಕ್ಕೂ ಸಹ ನಾನು ಸೇಮ್ 7 ಸಿಂಗಲ್ ಕ್ರೋಶೆಸ್ ನ ಮಾಡ್ಕೊಳ್ತೀನಿ. ಆಗ ಮಾತ್ರ ಇದು ಈಕ್ವಲ್ ಆಗಿ ಬರುತ್ತೆ. 3 4 5 6 7 ನೋಡಿ, ನಾನು ಸ್ಟಾರ್ಟಿಂಗ್ ಅಲ್ಲೂ 7 ಸಿಂಗಲ್ ಕ್ರೋಶೆಸ್ ಮಾಡ್ಕೊಂಡಿದ್ದೆ, ನೆಕ್ಸ್ಟ್ 7 ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಮತ್ತೆ ನಾನು 5 ಚೈನ್ಸ್ ಅನ್ನ ಹಾಕೊಳ್ತೇನೆ. 1 2 3 4 5 ಇವಾಗ ಎರಡನೇ ಸರಿ ನಾನು 5 ಚೈನ್ಸ್ ಅನ್ನ ಹಾಕೊಂಡಿದ್ದಾದ್ಮೇಲೆ ಬ್ಯಾಕ್ ಸೈಡ್ ಗೆ ಟರ್ನ್ ಮಾಡಿ ಇಲ್ಲಿ ಏನು ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಗ್ಯಾಪ್ ಇದೆ ಅಲ್ಲಿಗೆ ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡಿದಾದ್ಮೇಲೆ ಮತ್ತೆ ಫ್ರಂಟ್ ಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಟರ್ನ್ ಮಾಡಿ ಈಗ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ 5 ಚೈನ್ಸ್ ಅನ್ನ ಹಾಕೊಳ್ತೀನಿ. 1 2 3 4 5 ಈ ರೀತಿಯಾಗಿ 5 ಚೈನ್ಸ್ ಅನ್ನ ಹಾಕೊಂಡು ನಾನು ಇದನ್ನ ಈ ರೀತಿಯಾಗಿ ಲೂಪ್ ತರ ಮಾಡ್ಕೊಂಡು ಮತ್ತೆ ಈ 5 ಚೈನ್ಸ್ ಏನ್ ಹಾಕೊಂಡಿದೆ ಅದಕ್ಕೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಆಗ ಈ ರೀತಿಯಾಗಿ ಇಲ್ಲಿ ಲೂಪ್ ಒಂದು ಫಾರ್ಮ್ ಆಗುತ್ತೆ. ಇಲ್ಲಿ ಲೂಪ್ ಏನ್ ಫಾರ್ಮ್ ಆಗಿದೆ ಇದಕ್ಕೆ ನಾವು ಕುಚ್ಚನ್ನ ಕಟ್ಕೊಳ್ತೀವಿ. ಈಗ ಆಲ್ರೆಡಿ 5 ಚೈನ್ಸ್ ಅನ್ನ ಏನ್ ಲಾಕ್ ಮಾಡ್ಕೊಂಡಿದೀವಿ ಅದನ್ನ ಸಹ ಒಂದು ಕನ್ಸಿಡರ್ ಮಾಡ್ಕೊಂಡು ನಾನು ಟೋಟಲಿ 7 ಸಿಂಗಲ್ ಕ್ರೋಶನ ಮತ್ತೆ ಈ 5 ಚೈನ್ಸ್ ಗೆ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿ, ಫುಲ್ ಅರ್ಥ ಆಗಿಲ್ಲ ಅಂದ್ರೆ ಪ್ಲೇಬ್ಯಾಕ್ ಸ್ಪೀಡ್ಗೆ ಹೋಗಿ ಅಲ್ಲಿ ಸ್ಪೀಡ್ ಅನ್ನ ಕಮ್ಮಿ ಮಾಡ್ಕೊಂಡು ಸಹ ನೋಡಬಹುದು. ಈಗ ಟೋಟಲಿ ನಾನು ಈ 5 ಚೈನ್ಸ್ ಏನಿದೆ ಅದಕ್ಕೆ ಈ ರೀತಿಯಾಗಿ ನಾನು 7 ಸಿಂಗಲ್ ಕ್ರೋಶಸ್ ನ ಮಾಡ್ಕೊಂಡಿದ್ದೀನಿ. ಈಗ ಎಂಡಿಂಗ್ ನಾವು ಏನ್ ಮಾಡ್ಕೋಬೇಕಂದ್ರೆ ಥ್ರೆಡ್ ಅನ್ನ ಹೊರಗಡೆ ಎಳೆದು ಸ್ಟಾರ್ಟಿಂಗ್ ಹೇಗೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೀವೋ ಅದೇ ರೀತಿ ಇಲ್ಲಿನೂ ಸಹ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡು ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಈ ರೀತಿಯಾಗಿ ಅದು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿ ಇದು ಸ್ಟ್ರೈಟ್ ಮಾಡಿ ಈ ರೀತಿಯಾಗಿ ಆ ಬೀಡನ್ನ ಇಟ್ಟು ನೋಡಿ ಈ ರೀತಿಯಾಗಿ ಆ ಬೀಡನ್ನ ಇಟ್ಟು ಲಾಕ್ ಮಾಡ್ಕೊಳ್ತಾನೆ. ಲಾಕ್ ಮಾಡಿದಾದ್ಮೇಲೆ ನೋಡಿ ಫ್ರೆಂಡ್ಸ್, ಸಿಂಪಲ್ ಆಗಿ ಒಂದು ಯೂನಿಕ್ ಆಗಿರೋ ಡಿಫ್ರೆಂಟ್ ಆಗಿರೋ ಪ್ಯಾಟರ್ನ್ ಡಿಸೈನು ರೆಡಿ ಆಯ್ತು. ನಾವಿಲ್ಲಿ ಕುಚ್ಚನ್ನ ಎಲ್ಲಿ ಕಟ್ಕೋತೀವಿ ಅಂದ್ರೆ ನಾವು ಬೇಕಂದ್ರೆ ಈ ಕುಚ್ಚನ್ನ
ಇಲ್ಲಿ 5 ಚೈನ್ಸ್ ಲೂಪ್ ಮಾಡಿದೀವಿ ನೋಡಿ, ಇಲ್ಲಿಗೂ ಸಹ ಕಟ್ಕೋಬಹುದು. ನಿಮ್ಗೆ ಬೇಡ ಅನ್ಸರಿ ಇಲ್ಲಿ ಬಿಟ್ಟು ಮಧ್ಯದಲ್ಲಿ ಚೈನ್ಸ್ ಅನ್ನ ಹಾಕೊಂಡು ನಾವು ಈ ಡಿಸೈನ್ ನ ಹಾಕೋಬಹುದು. ನಾನು ಮತ್ತೆ ಒಂದು ಚೈನ್ ಹಾಕೊಳ್ತಾ ಇದ್ದೀನಿ. ಒಂದು ಚೈನ್ ಹಾಕೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾನು ಒನ್ ಟೈಮ್ ಆಗಿದೆ, ಒಂದು ಚೈನ್ ಹಾಕೊಂಡು ಇಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಒಂದು ಚೈನ್ ಹಾಕಿ ಮತ್ತೆ ಪಕ್ಕದಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದೇನಂದ್ರೆ ಇದಕ್ಕೂ ಗ್ಯಾಪ್ ಬರೋದಕ್ಕೆ ನಾನು ಈ ರೀತಿಯಾಗಿ ಒಂದು ಚೈನ್ ಹಾಕೊಂತ ಗ್ಯಾಪ್ ಬಿಟ್ಕೊಂಡಿದ್ದೀನಿ. ನಾನು ಇಲ್ಲೇನಿದೆ ಇಲ್ಲಿ 5 ಚೈನ್ಸ್ಗೆ ಕುಚ್ಚನ್ನ ಕಟ್ಕೊಳ್ತೀನಿ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಕಂಟಿನ್ಯೂಷನ್ ಥ್ರೆಡ್ ಅನ್ನ ಹೊರಗಡೆ ಎಳೆದು ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನ ಆಡ್ ಮಾಡಿ ಲಾಕ್ ಮಾಡಿದಾದ್ಮೇಲೆ ಕಂಟಿನ್ಯೂಷನ್ 2 ಟೈಮ್ಸ್ ಥ್ರೆಡ್ ಅನ್ನ ಸುತ್ತಕೊಂಡು ಈ ರೀತಿಯಾಗಿ ಸ್ಲಾಂಟಿಂಗ್ ಆಗಿ 3 ಚೈನ್ಸ್ ಗ್ಯಾಪ್ ಅಷ್ಟು ಬಿಟ್ಟು ಅಲ್ಲಿಗೆ ಕ್ರೋಶನ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡು ಒಂದು ಸ್ಲಾಂಟಿಂಗ್ ಆಗಿ ಒಂದು ಕಂಬ ಬರುತ್ತೆ. ಮತ್ತೆ ಅದಕ್ಕೆ 7 ಸಿಂಗಲ್ ಕ್ರೋಶಸ್ ಹಾಕೊಂಡು ಮತ್ತೆ 5 ಚೈನ್ಸ್ ಅನ್ನು ಹಾಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಫಸ್ಟ್ ಕ್ರೋಶ ಮೇಲೆ ಗ್ಯಾಪ್ ಏನಿರುತ್ತೆ ಲಾಕ್ ಮಾಡ್ಕೊಂಡು ಮತ್ತೆ ಫ್ರಂಟ್ಗೆ ಟರ್ನ್ ಮಾಡಿ 7 ಸಿಂಗಲ್ ಕ್ರೋಶಸ್ ಮತ್ತೆ 5 ಚೈನ್ಸ್ ಹಾಕೊಂಡು ಮತ್ತೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಫಸ್ಟ್ ಕಂಬದ ಮೇಲೆ ಗ್ಯಾಪ್ ಇರೋ ಸಿಂಗಲ್ ಕ್ರೋಶ ಮೇಲೆ ಲಾಕ್ ಮಾಡ್ಕೊಂಡು ಫ್ರಂಟ್ಗೆ ಟರ್ನ್ ಮಾಡಿ 5 ಚೈನ್ಸ್ ಹಾಕೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ತಾ ಮತ್ತೆ ಆಸ್ ಯೂಶುವಲ್ 7 ಸಿಂಗಲ್ ಕ್ರೋಶಸ್ ಮಾಡ್ಕೊಂಡು ಒಂದು ಬೀಡನ್ನ ಆಡ್ ಮಾಡಿ ಲಾಕ್ ಮಾಡ್ತಾ ಇದು ಡಿಸೈನ್ ನ ಕಂಪ್ಲೀಟ್ ಮಾಡಬೇಕು. ಬನ್ನಿ ಡಿಸೈನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಫೈನಲಿ ಔಟ್ಲುಕ್ ಈ ರೀತಿಯಾಗಿ ಬಂದಿದೆ. ನಾನು ಬೇಬಿ ಕುಚ್ಚು 157 ಡಬಲ್ ಮಾಡಿದ್ರೆ 307 ದಾರ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಹಾಗೆ ರ್ಯಾಂಡಮ್ ಆಗಿ ಸ್ಯಾರಿ ಕಲರ್ ಪಿಂಕ್ ಕಲರ್ನ 3 ಕಲರ್ಸ್ ಆಗಿ ಕಟ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ, ಈ ಡಿಸೈನ್ ಇಷ್ಟ ಆಗಿದ್ದಲ್ಲಿ ಮರೀದೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ, ಮರೀದೆ ನಿಮ್ಮ ಸೀರೆಗೂ ಟ್ರೈ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.